ಇಂದಿರಾನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯು ಇದೀಗ ವಿದ್ಯಾ ದೇಗುಲದ ಬದಲಾಗಿ ತ್ಯಾಜ್ಯ ಮದ್ಯದ ಬಾಟಲಿಗಳ ಸಂಗ್ರಹಾಗಾರವಾಗಿ ಹಾಗೂ ರಾತ್ರಿ ವೇಳೆ ಅನಧಿಕೃತ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಶಾಲಾ ಆವರಣದ ಈ ದುಸ್ಥಿತಿಯಿಂದ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಆವರಣಕ್ಕೆ ಸೂಕ್ತ ಭದ್ರತೆ ಇಲ್ಲದ ಕಾರಣ ರಾತ್ರಿ ವೇಳೆ ಮದ್ಯವ್ಯಸನಿಗಳು ಮತ್ತು ಕಿಡಿಗೇಡಿಗಳು ಇಲ್ಲಿ ಜಮಾಯಿಸುತ್ತಿದ್ದಾರೆ. ಮದ್ಯ ಸೇವಿಸಿದ ಬಳಿಕ ಬಾಟಲಿಗಳು, ಎಣ್ಣೆ ಪ್ಯಾಕೆಟ್ಗಳು ಹಾಗೂ ಇತರೆ ತ್ಯಾಜ್ಯವನ್ನ ಶಾಲಾ ಆವರಣದಲ್ಲಿಯೇ ಬಿಸಾಡಲಾಗುತ್ತಿದೆ. ಎಲ್ಲೆಂದರಲ್ಲಿ ಒಣಗಿದ ಎಲೆಗಳ ಜೊತೆಗೆ ಪ್ಲಾಸ್ಟಿಕ್ ಕಪ್ಗಳು, ಗುಟ್ಕಾ ಮತ್ತು ಸಿಗರೆಟ್ ಪ್ಯಾಕ್ಗಳು ಹಾಗೂ ಕಸದ ರಾಶಿಯೇ ಬಿದ್ದಿದೆ. ಬೆಳಿಗ್ಗೆ ಶಾಲೆಗೆ ಬರುವ ಶಿಕ್ಷಕರು ಹಾಗೂ ಸಿಬ್ಬಂದಿಯೇ ಈ ತ್ಯಾಜ್ಯವನ್ನ ತೆರವುಗೊಳಿಸುವಂತಹ ದಯನೀಯ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಶಾಲೆಯ ಮುಂಭಾಗದ ಅಂಗಡಿಯವರು ಕೂಡ ಇದೇ ಕಾಂಪೌಂಡ್ ಒಳಗೆ ಕಸ ಸುರಿಯುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಶಿಕ್ಷಣ ಇಲಾಖೆಯ ಯಾವುದೇ ಪೂರ್ವಾನುಮತಿ ಪಡೆಯದೆ ನಗರಸಭೆ ವತಿಯಿಂದ ಶಾಲಾ ಆವರಣದ ಒಂದು ಮೂಲೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿತ್ತು. ಇದಕ್ಕಾಗಿ ತೆಗೆಯಲಾಗಿದ್ದ ಪಿಟ್ಕೊಂಡಿ ಕಾಮಗಾರಿಯನ್ನ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಸ್ಥಳೀಯರು ಅಡ್ಡಿಪಡಿಸಿ ತಡೆದಿದ್ರು. ಆದ್ರೆ ಇದೀಗ ಆ ಅರ್ಧಂಬರ್ಧ ಕಾಮಗಾರಿಯ ಗುಂಡಿ ಸಂಪೂರ್ಣವಾಗಿ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಶೌಚಾಲಯದ ಗುಂಡಿಯು ಪ್ಲಾಸ್ಟಿಕ್ ಕವರ್ಗಳು, ಪೇಪರ್ಗಳು ಹಾಗೂ ಅಪಾಯಕಾರಿ ತ್ಯಾಜ್ಯಗಳಿಂದ ತುಂಬಿ ತುಳುಕುತ್ತಿದೆ. ಇದರ ನಡುವೆ ಜೆಜೆಎಂ ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಲಾ ಆವರಣದಲ್ಲಿ ಜಲ್ಲಿ ಮತ್ತು ಡಸ್ಟ್ ಸಂಗ್ರಹಿಸಲಾಗಿದೆ. ಇದರಿಂದ ಶಾಲಾ ಪರಿಸರದಲ್ಲಿ ವಿಪರೀತ ಧೂಳು ಏಳುತ್ತಿದ್ದು, ವಿದ್ಯಾರ್ಥಿಗಳಿಗೆ ಕೆಮ್ಮು, ನೆಗಡಿ ಹಾಗೂ ಧೂಳಿನ ಅಲರ್ಜಿಯಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಹಳೆಯ ಶಾಲಾ ಕಟ್ಟಡ ಹಾಗೂ ಅದರ ಆವರಣವು ಈ ಎಲ್ಲಾ ಸಮಸ್ಯೆಗಳಿಂದ ಮಂಕಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿತನವೋ ಈ ಸಮಸ್ಯೆಗಳಿಗೆಲ್ಲ ಹೊಣೆ ಯಾರು? ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಿರಾ ಬಿಇಒ ಕೃಷ್ಣಪ್ಪ ಅವರು, ಶಾಲಾ ಆವರಣದ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಣ ಇಲಾಖೆಯಿಂದ ನಗರಸಭೆಗೆ ಹಲವು ಬಾರಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಅಲ್ಲದೆ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ನಮ್ಮ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಾಲಾ ಆವರಣವನ್ನ ತಕ್ಷಣ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಶಾಲೆಯ ಸುತ್ತಲೂ ಭದ್ರವಾದ ಕಾಂಪೌಂಡ್ ನಿರ್ಮಿಸಿ ರಾತ್ರಿಯ ವೇಳೆ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಜೆಜೆಎಂ ಕಾಮಗಾರಿಯಿಂದ ಶಾಲೆಯ ಆವರಣದಲ್ಲಿ ಹಾಕಲಾಗಿರುವ ಜಲ್ಲಿ, ಡಸ್ಟ್ ತೆರವುಗೊಳಿಸಿ ಧೂಳಿನ ಸಮಸ್ಯೆ ಬಗೆಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಮಾಜ ಸೇವಕ ಸಾದಿ, ಎಸ್ಡಿಎಂಸಿ ಸದಸ್ಯರಾದ ಆರ್ ರಹಮದ್, ಮಸ್ಜಿದ್ ರಿಹಾನಿ ಮತ್ತುವಲ್ಲಿ, ಮುರಾದ್ ಬಾಷಾ, ಎಸ್ಡಿಎಂಸಿ ಅಧ್ಯಕ್ಷೆ ರಜಿಕಾ ಬಾನು, ಶಬ್ಬೀನ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಈ ಕುರಿತು ತಕ್ಷಣದ ಕ್ರಮಕ್ಕೆ ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಶೀಘ್ರವೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲ, ಇದು ಕ್ಲಾಸ್ ರೂಮಾ ಅಥವಾ ಶೂ ಸಾಕ್ಸ್ ರೂಮ್ ಆಗ್ತಾರೆ? ಒಂದು ನಿಮಿಷ ಇರಪ್ಪ. ಕ್ಲಾಸ್ ರೂಮಾ? ಅಲ್ಲ, ಈಗ ಮಕ್ಕಳು ಇಲ್ಲಿ ಕ್ಲಾಸ್ ಮಾಡೋಂಥ ಮಕ್ಕಳು ಅಲ್ಲಿ ಬೇರೆ ಕಡೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಸ್ಟಾಫ್ ರೂಮ್ ಇದೆ, ಸ್ಟಾಫ್ ರೂಮ್ ಅಲ್ಲಿ ಮಾಡ್ತಿದ್ದಾರೆ. ಜಾಗ ಇಲ್ವಾ? ಎರಡು ಸಹ ಜಾಗ ಇಲ್ಲ. ಎಲ್ಲಿದೆ ಹೇಳಿ ತೋರಿಸಿ ಸರ್ ಜಾಗ. ಇಷ್ಟೊಂದು ರೂಮ್ಗಳೆಲ್ಲ ಇದಾವೆ, ಎಲ್ಲ ಕ್ಲೋಸ್ ಆಗಿದ್ದಾವೆ. ಆಮೇಲೆ ಇಲ್ಲಿ ನೋಡಿದ್ರೆ ಡೆಸ್ಟ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾರೆ, ಇದೆಲ್ಲ ಏನೋ ಮಾಡ್ತಾರೆ. ಮಕ್ಕಳು ತೊಂದರೆ ಆಗ್ತಾ ಇದೆ. ನೀವೇನು ಗಮನ ತಗೊಂಡಿದ್ದೀರ ಸರ್ ಇದ್ರ ಬಗ್ಗೆ? ನೀವು ತಗೊಂಡೇ ಇಲ್ಲ ಸರ್. ನೀವು ನಾನು ಪೌರಾಯುಕ್ತರಿಗೆ ಕಾಲ್ ಮಾಡಿದ್ದೀನಿ. ಪೌರಾಯುಕ್ತರಿಗೆ ಮೊನ್ನೆ ರೆಸ್ಪಾನ್ಸೇ ಇಲ್ಲ. ಹಂಗಾರೆ ಒಂದು ಸ್ಕೂಲಿಗೆ ಒಂದು ನ್ಯಾಯ, ಇನ್ನೊಂದು ಸ್ಕೂಲಿಗೆ ಒಂದು ನ್ಯಾಯನಾ ಸರ್? ಕನ್ನಡ ಸ್ಕೂಲಿಗೆ ಒಂದು ನ್ಯಾಯ, ಉರ್ದು ಸ್ಕೂಲಿಗೆ ಒಂದು ನ್ಯಾಯನಾ ಸರ್ ನಿಮ್ಮ ಹತ್ರ? ಮತ್ತೆ ಇದೆಲ್ಲ ಮಾಡ್ಬೋದಾ ಸರ್? ಶಾಲೆ ಇದೆಲ್ಲ ಮಾಡ್ಬೋದಾ ಸರ್? ಕಸ ಮಾಡ್ಬೋದಾ ಸರ್? ಅಲ್ಲ, ನಿಮಗೆ ಗಮನಕ್ಕಿಲ್ವಾ ಸರ್ ಇದು? ಹೌದು ಸರ್, ಶೂಸ್ ಹಾಕಿ ನೀವು ಕೊಡ್ತಾ ಇದ್ದೀರಾ, ನಾನು ಒಪ್ಕೊಳ್ತಾ ಇದ್ದೀನಿ ಸರ್. ಈಗ ತಾವು ಇಲ್ಲಿ ಮಕ್ಕಳಿಗೆ ಕ್ಲಾಸಲ್ಲಿ ಮಾಡ್ಬೇಕು ಸರ್. ಬನ್ನಿ ಸರ್, ನೋಡೋಣ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇಲ್ಲ ಸರ್, ನಾನು ನೋಡ್ತಾ ಇದ್ದೀನಿ, ನಿರಂತರ ನೋಡ್ತಾ ಇದ್ದೀನಿ. ನಿರಂತರ ನಾನು ಒಂದು ವಾರದಿಂದ ಬಂದು ವಾಚ್ ಮಾಡ್ತಾ ಇದ್ದೀನಿ ನಾನು. ಇಲ್ಲ ಸರ್, ಇದು ಕ್ಲೋಸ್ ಆಗಿದೆ. ಈ ರೂಮ್ಸ್ ಎಲ್ಲ ಕ್ಲೋಸ್ ಆಗಿದೆ. ಇರಪ್ಪ, ಮಾತಾಡ್ತೀನಿ ನಾನು. ಎಲ್ಲ ಕ್ಲೋಸ್ ಆಗ್ತಾ ಇದೆ. ಆಮೇಲೆ ಸರ್, ಇವೆಲ್ಲ ಇಲ್ಲೇ ಇದೆ, ಡೆಸ್ಟ್ ಎಲ್ಲ ಇಲ್ಲೇ ಇದೆ.
ನೀವೇನು ಗಮನ ತೊಗೊಳ್ತಾ ಇಲ್ಲ ನೀವು. BO ಇದ್ದಾರೆ, BRB ಇವ್ರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವರು ಯಾರು ಮಾಸ್ಟರ್ ಇವರು, ಸರ್ ನಮಗೆ ಗೊತ್ತಿಲ್ಲ ಸರ್, ಅದು ಇದೇ ಅಧಿಕಾರಿಗಳು ಕೇಳ್ಬೇಕು ನೀವು ಅಂತಾರೆ. ನಗರಸಭೆ ಕಮಿಷನರ್ ಕೇಳಿದ್ರೆ ನಾಳೆ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಕ್ಲೀನಿಂಗು ಆಗಿಲ್ಲ. ಆ ಟಾಯ್ಲೆಟ್ ಕಟ್ತಾ ಇದ್ದಾರೆ, ಕೇಳಿ ಸರ್, ಆ ಟಾಯ್ಲೆಟ್ ಕಟ್ತಾ ಇದ್ದಾರೆ, ಅಲ್ಲಿ ಅಲ್ಲೆಲ್ಲ ಧೂಳು, ಕಸ, ಕಡ್ಡಿ, ಎಣ್ಣೆ, ಸಿಗರೇಟು ಎಲ್ಲ ಅನೇಕ ಚಟುವಟಿಕೆ ತಾಣ ಆಗಿದೆ ಈ ಸ್ಕೂಲು. ಈ ಸ್ಕೂಲ್ಗೆ ಒಂದು ನ್ಯಾಯ, ಇನ್ನೊಂದು ಸ್ಕೂಲ್ಗೆ ಒಂದು ನ್ಯಾಯ ಸರ್? ಹೇಳಿ ಸರ್, ನೀವು BO ಆಗಿದ್ದೀರಾ, ನೀವು ಮಾತಾಡ್ಬೇಕು ಸರ್ ದಯವಿಟ್ಟು. ಎಲ್ಲ ಶಾಲೆಗಳಿಗೂ ಒಂದೇ ನ್ಯಾಯ ಅಂದ್ರೆ ಸರ್, ನಾವು ಒಂದ್ಸರಿ ಸರ್ವೆ ಮಾಡಿಸಿದ್ವಿ. ಯಾವಾಗ ಸರ್ 2018 19 ನಮ್ಮ ಸತ್ಯನಾರಾಯಣ ಸಾಹೇಬರು ಇದ್ದಾಗ ನಾವು ಮಾಡಿಸಿದ್ವಿ. ಅವಾಗ ಸರ್ವೆ ಸ್ಕೆಚ್ ಎಲ್ಲ ಐತೆ ಅಲ್ಲಿ ಎಲ್ಲಿ ತಹಸೀಲ್ದಾರ್ ಆಫೀಸ್ನಾಗೆ. ಅವರೆಲ್ಲ ಏಕಾಏಕಿ ಹಿಂದ್ಗಡೆ ಬ್ಯಾಕ್ ಸೈಡ್ ಬಂದಿದ್ದಾರೆ. ಆಮೇಲೆ ಬಾತ್ರೂಮ್ ಕಟ್ಟಿದಾರಲ್ಲ, ಅದು ಸ್ಕೂಲ್ ಜಾಗದಾಗೆ. ಇವಾಗ ನಗರಸಭೆ ಕಮಿಷನರ್ ಏನು ಹೇಳಿದ್ರು, ನಾನು ಸರ್ವೆ ಮಾಡಿಸಿ ನಾನು ಕಟ್ಟಿರೋದು ಅದು ನಮ್ಮ ಜಾಗ ಅಂದರು. ಅದಕ್ಕೆ ನೀವು BO ಸರ್ ಇದ್ದೀರಾ, ನಗರಸಭೆ ತಗ ಹೋಗೋಣ. ಅವ್ರು ಏನು ಸ್ಕೆಚ್ ಮಾಡಿಸಿ ಅವ್ರು ಹೆಂಗೆ ಬಂದು ಈ ಸ್ಕೂಲ್ ಜಾಗದಾಗ ಕಟ್ಟಿದ್ದಾರೆ, ಅವ್ರ ತಗ ನೀವು ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡಿ, ನಿಮ್ಮ ಜೊತೆ ನಾವು ಸಹಕಾರ ಇರ್ತೀವಿ. ನಾವು ಈಗ ಎಲ್ಲ ಫುಟ್ಪಾತ್ ಎಲ್ಲ ಎತ್ತಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಹಿಂಗ ಕೊಟ್ಟಿದ್ದಾರೆ. ಕೇಳಿದ್ದೀರಾ ನೀವು?